ಓಕೆ, ಒಟ್ಟಾರೆಯಾಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ? ಸಿನಿಮಾ ಬಗ್ಗೆ ಏನು ಹೇಳ್ಬೋದು ಅಂದರೆ ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು, ತುಂಬ ಒಳ್ಳೆ ಸಿನಿಮಾ. ಆ್ಯಂಡ್ ಖಂಡಿತವಾಗ್ಲೂ ಈಗ ನಮ್ಮ ಜೊತೆ ಪ್ರತಿ ವಾರ 9-10 ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾಯಿದ್ದಾರೆ. ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ, ಬನ್ನಿ ಚಿತ್ರಮಂದಿರಕ್ಕೆ ಸಪೋರ್ಟ್ ಮಾಡಿ, ಇನ್ನೊಂದಷ್ಟು ಕನ್ನಡ ಸಿನಿಮಾಗಳು ಮಾಡಬೇಕು ಅಂದರೆ. ಬಟ್ ಎಲ್ಲವೂ ಕೂಡ ಜನರ ಮನಸ್ಸನ್ನ ಆಗಲ್ಲ. ಆ್ಯಂಡ್ ಗೊತ್ತಿಲ್ಲ, ಎಲ್ಲೋ ನಮಗೂ ಗೊತ್ತಿರಲಿಲ್ಲ ಇದಾಗುತ್ತಾ ಇಲ್ವಾ ಅಂತ. ಜನರು ಈಗ ಹೊಸ ತಂಡ ಅಂತ ಹೇಳಿದಾಗ, ಹೊಸ ಸಿನಿಮಾ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದರು. ಆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದವ್ರಿಗೆಲ್ಲರಿಗೂ ಇಷ್ಟ ಆಗ್ತಾಯಿದೆ ಸಿನಿಮಾ. ಏನೋ ಮಾಡಿದ್ದಾರೆ ಅನ್ನೋಂಥದ್ದು. ಸೊ ನಾನು ಈಗಲೂ ಹೇಳೋದು, ಯಾವುದೇ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೋಬೇಡಿ, ಬಟ್ ಒಂದು ಸಲ ಚಿತ್ರಮಂದಿರಕ್ಕೆ ಬನ್ನಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅನ್ನೋಂಥದ್ದನ್ನ ಭರವಸೆನ ನಾನು ಕೊಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮನುಷ್ಯನಿಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಎಚ್ಚರಿಕೆ ಕೊಡಬೇಕು ಅಂತಂದರೆ ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀರಾ? ನಾರ್ಮಲ್ ಜನರಿಗೆ ಅಥವಾ ಬ್ಯಾಚುಲರ್ಸ್ಗಳಿಗೆ ಎಚ್ಚರಿಕೆ ಕೊಡಬೇಕು? ಇದು ಭಾಳ ಟ್ರಿಕ್ಕಿ ಕ್ವೆಶ್ಚನ್ ಇದು. ಬ್ಯಾಚುಲರ್ಸ್ಗೆ ಎಚ್ಚರಿಕೆ ಕೊಡಬೇಕು ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ ಮೇಜಲ್ಲಿ, ಅದು ಅಪಾಯವಿದೆ ಎಚ್ಚರಿಕೆ. ಮಾಡಿದವ್ರಿಗೂ ಅಪಾಯ. ಪಾಪ ರೋಡಲ್ಲಿ ಗಿಡಲ್ಲಿ ಅಮಾಯಕರು ಅವರು ಇವರು ತುಂಬ ಜನ ಓಡಾಡ್ತಾ ಇರ್ತಾರೆ. ಅವ್ರಿಗೂ ಯಾರೋ ಸಂಸಾರ ಮನೇಲಿ ಯಾರೋ ಕಾಯ್ತಾ ಇರ್ತಾರೆ, ಅವ್ರು ಯಾವುದೋ ಇಡೀ ಸಂಸಾರದ ಜವಾಬ್ದಾರಿ ಎದ್ದು ತೊಗೊಂಡಿರ್ತಾರೆ. ಎಲ್ರಿಗೂ ರಿಸ್ಕು. ಸೊ ಅದು ಒಂದನ್ನು ಒಂಚೂರು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ ಬ್ಯಾಚುಲರ್ಸ್ಗೆ. ಇನ್ನು ಅದು ಬಿಟ್ಟರೆ ಬೇರೆ ಏನಿಲ್ಲ, ಚೆನ್ನಾಗಿ ಮಜಾ ಮಾಡಿ ಖುಷಿಲಿರಿ. ಮದುವೆ ಆದಮೇಲೆ ಭಾಳ ಕಷ್ಟ ಆಗುತ್ತೆ ಅಂತ ನನಗೆ ಅನ್ಸುತ್ತೆ, ಗೊತ್ತಿಲ್ಲ, ಐ ಡೋಂಟ್ ನೋ. ಅಲ್ಲ ನೀವು ಅಲ್ಲ, ಪ್ರಾಬ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಪ್ರಾಬಬ್ಲಿ 100% ರೆಸ್ಪಾನ್ಸಿಬಿಲಿಟಿ. ಒಂಚೂರು ಭಯ ಆಗುತ್ತೆ ಈಗಲೂ ನಮಗೆ ಯೋಚನೆ ಮಾಡಿದಾಗ, ಈ ಬೇಕಪ್ಪ ಅಂತ. ಈಗ ನಾವು ಜರ್ನಲಿಸ್ಟು, ಈಗ ಯಾವುದೇ ವಿಷಯ ನೋಡಿದಾಗಲೂ ಎಲ್ಲಿ, ಹೇಗೆ, ಏನು, ಯಾವಾಗ ಅಂತ ಒಂದೇ ಸಲ ಕ್ವಶನ್ಸ್ ಪಾಸ್ ಆಗಿಬಿಡುತ್ತೆ. ಈಗ ನೀವು ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿರ್ತೀರಾ, ಅಂದರೆ ಪ್ಲೇ ಮಾಡುವಾಗ ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದಂತಹ ಕ್ಯಾರೆಕ್ಟರ್ಗಳನ್ನ ಕೆಲವೊಮ್ಮೆ ಪ್ಲೇ ಮಾಡಿರ್ತೀರಾ. ಲಾ ಪ್ರಕಾರ ಹೋಗ್ತಾ ಇಲ್ಲ ಇದು ಅಂತ ಅನ್ಸುತ್ತೆ ನಿಮಗೆ ಲಾಯರ್ ಆಗಿ? ಅನಿಸುತ್ತೆ. ನನಗೆ ಬಿಗಿನಿಂಗ್ ಡೇಸಲ್ಲಿ ತುಂಬ ಅನಿಸ್ತಿತ್ತು ಕ್ಯಾರೆಕ್ಟರ್ಗಳು ಮಾಡಬೇಕಾದ್ರೆ, ಇದು ಹೇಳಬೇಕಾ, ಇದು ಮಾಡಬೇಕಾ, ನಾನು ಅಲ್ಲವಲ್ಲ ಅಂಥದ್ದೆಲ್ಲ ಇರ್ತಿತ್ತು. ಬಟ್ ಅಲ್ಲಿಂದ ಅನಿಸ್ತು ಒಂದು ಸೈಡ್, ನಾನು ಒಬ್ಬ ಕಲಾವಿದನಿಗೆ ಬೌಂಡ್ರಿ ಇರಬಾರ್ದು, ಯಾವ ವಿಷಯದಲ್ಲೂ ಬೌಂಡ್ರಿ ಇರಬಾರ್ದು. ಅಂದರೆ ಆ್ಯಕ್ಟಿಂಗಲ್ಲಿ ಇರ್ತಾ ಇರೋದು, ಆಯಿತಾ. ಸೊ ಆತ ಆ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಡೋದಕ್ಕೆ ಯಾವ ಎಕ್ಸ್ಟೆಂಟಿಗೆ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ. ಇದು ಎಲ್ಲ ಒಂದು ಇದು ಏನೇ ಇದ್ರೂ ಒಂದು ಕಾಲ್ಪನಿಕ ಕಥೆಗಳು. ಇಟ್ ಈಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಲ್ವಾ, ಜನರಿಗೆ ತೋರ್ಸೋಕ್ಕೋಸ್ಕರ ಅನ್ನೋಂಥ ಮೈಂಡ್ಸೆಟ್ ನನಗೆ ಬಂದ್ಬಿಡ್ತು. ಸೊ ಹಾಗಾಗಿ ನಾನು ಯಾವುದನ್ನು, ಈಗ ನಮ್ಮ ಸಿನಿಮಾದಲ್ಲೇ ನಾವು ಒಂದು ದೇವರಿಗೆ ಆಪೋಸಿಟ್, ನಾನು ಒಂದು ಕ್ಯಾರೆಕ್ಟ್ರಲ್ಲಿ ದೇವರಿಗೆ ಆಪೋಸಿಟ್, ಇನ್ನೊಂದರಲ್ಲಿ ದೇವರೇ ಅಲ್ಲ ನನಗೆ ಹೀಗಾಣೆಯಲ್ಲಿ. ಸೊ ಇದು ಭಾಳ ತದ್ವಿರುದ್ಧವಾದಂಥ ಕ್ಯಾರೆಕ್ಟರ್ಗಳು. ಬಟ್ ಅದಕ್ಕೆ ಏನು ನ್ಯಾಯ ಸಲ್ಲಿಸಬೇಕು ಅದನ್ನು ಸಲ್ಲಿಸಬೇಕು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.